ನಮ್ಮ ಗೋಳಿ ನಮ್ಮ ಕೆಲಸ ನೋಡ್ಕೊಳುತ್ತೆ. ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು. ನಾನು ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ನನ್ನ ಸಿಕ್ಕಾಕ್ಸಿ ನನ್ನ ಜಾತಕನ ಬಯಲು ಮಾಡಬೇಕು ಅಂತ ನೋಡ್ತಿದ್ಯಾ ಅಲ್ವಾ ಅವನಿ? ನನಗೆ ಲಾಸ್ಟ್ ಡೇ ಅನ್ಕೊಂಡೆ. ಸ್ಮಾಲ್ ಚೇಂಜ್. ನಿನಗಿವತ್ತು ಲಾಸ್ಟ್ ಡೇ. ಪುರೋಹಿತ್ರೆ, ಕೊನೆ ಬಿಂದಿಗೆನ ನಾನು ಹಾಕ್ತೀನಿ. ನಿಹಾರಿಕಾ ಸೀರೆ ಕೆಂಪು ಬಣ್ಣಕ್ಕೆ ಬದಲಾಗಿದೆಯಲ್ಲ, ಅದಕ್ಕೆ ನಿಹಾರಿಕಾ ಗುದ್ದುತ್ತೇನೋ. ಏನ್ರಿ ಹೀಗಾಗೋಯ್ತು? ನಿಹಾರಿಕಾನ ಕಾಪಾಡ್ರಿ. ಲೇ ಕೃಷ್ಣ! ಏ ಗೂಳಿ, ಎಲ್ಲರೂ ಅರಿಶಿನದ ನೀರಲ್ವಾ ಹಾಕಿದ್ದು? ಈ ಕುಂಕುಮದ ನೀರು ಎಲ್ಲಿಂದ ಬಂತು? ಅದೇ ಅರ್ಥ ಆಗ್ತಿಲ್ಲ. ಕೃಷ್ಣ, ನನ್ನ ಕಾಪಾಡು. ಕೃಷ್ಣ ಕೃಷ್ಣ ಅಂತ ಕರೆದ್ರೆ ಬರೋದಕ್ಕೆ ನಿನ್ ಗಂಡ ಏನಾದ್ರೂ ಕೃಷ್ಣ ಪರಮಾತ್ಮ ಅನ್ಕೊಂಡ್ಯಾ? ನನ್ ಮೇಲೆ ಗೂಳಿನ ಕಳಿಸ್ತೀರಾ ಪಾಪಿಗಳ. ನೀವಿಬ್ರು ಮಾತಾಡ್ಕೊಳ್ಳೋದನ್ನ ಎಲ್ಲಾನು ಕೇಳಿಸ್ಕೊಂಡೆ. ಅದಕ್ಕೆ ಕೊನೆಗೆ ಗೂಳಿನ ನಿನ್ ಕಡೆಗೆ ಟರ್ನ್ ಮಾಡಿದ್ದು ಪೆದ್ದಿ. ಕುಟುಂಬದ ಒಳ್ಳೇದಕ್ಕೋಸ್ಕರ ನಾನ್ ಹೋರಾಡ್ತಾ ಇದ್ರೆ ನನ್ ಮೇಲೆ ಪಿತೂರಿ ಮಾಡ್ತೀರಾ? ಇನ್ನೆಷ್ಟು ಸ್ಕೆಚ್ ಹಾಕ್ತೀರೇ? ಪ್ರಸಾದ ಮಾಡೋದ್ರಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ನಡಿ. ಸೊಂಟ ಬಿತ್ತೋಯ್ತು. ಪ್ರಸಾದ ಮಾಡೋದು ಹಾಗಿರ್ಲಿ, ನನಗೆ ನಡೆಯೋಕ್ಕೂ ಆಗಲ್ಲ. ನಾನ್ ನಡೆಸ್ತೀನಲ್ವಾ, ಬಾ. ಅವನಿ ಪ್ಲೀಸ್ ಅವನಿ, ಈ ಸಲ ನನ್ನ ಕಾಪಾಡು. ನಿನ್ ಕಾಲು ಹಿಡ್ಕೋತೀನಿ ಪ್ಲೀಸ್ ಅವನಿ. ಸರಿ, ಅಮ್ನೋರ್ ದೀಪದ ಮುಂದೆ ಬಂದು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸು ಅಂತ ಕೇಳು. ನಾನ್ ರಕ್ಷಿಸ್ತೀನಿ, ಬಾ. ಅಮ್ಮ, ನನ್ನ ಬುಜ್ಜಿನ ಗೂಳಿ ಯಾವ ಕಡೆ ಓಡಿಸ್ಕೊಂಡೋಯ್ತೋ ಗೊತ್ತಾಗ್ತಿಲ್ಲಮ್ಮ. ಅಯ್ಯೋ,
ನಿಹಾರಿಕಾಗೇನಾಗಿರುತ್ತೆ? ಅಮ್ಮ ಗೂಳಿನ ಕಟ್ಟಾಕಿದೀವಮ್ಮ. ಅಲ್ಲಿ ನೋಡಿ, ನಿಮ್ಮ 2ನೇ ಸೊಸೆನ ಚಿಕ್ಕ ಸೊಸೆ ಕರ್ಕೊಂಬರ್ತಿದಾರಮ್ಮ. ಬುಜ್ಜಿ ಬುಜ್ಜಿ ನಿಂಗೇನು ಆಗಿಲ್ಲ ತಾನೆ? ನಿನಗೇನಾಗ್ಲಿಲ್ಲ ಅಲ್ವಮ್ಮ? ಬುಜ್ಜಿ ನಿಂಗೇನು ಆಗಿಲ್ಲ ಅಲ್ವಾ? ನಿನ್ ಹೆಂಡತಿಗೆ ಸೊಂಟ ಉಳ್ಕಿದೆ ಬಾಬಾ. ಹೌದಾ ಬುಜ್ಜಿ, ಅಲ್ಲಿ ಕೂತ್ಕೋಬೋದು ಬಾ. ಅಗತ್ಯ ಇಲ್ಲ ಬಿಡು. ಅದ್ ಸರಿ, ನೀನ್ ನಿಹಾರಿಕಾ ಮೇಲೆ ಕುಂಕುಮದ ನೀರು ಯಾಕೆ ಹಾಕ್ದೆ? ನೀನು ಅರಿಶಿಣದ ನೀರಲ್ಲಿ ಕುಂಕುಮನ ಬೆರೆಸಿದ್ದನ್ನ ನೋಡ್ದವ್ರು ಹೇಳಿದ್ರು ಬಿಡು. ಹಾಗೆ ಯಾಕೆ ಕಲ್ಸಿದ್ಯಮ್ಮ? ಹಾಗೆ ಮಾಡಿದ್ದಕ್ಕೆ ಗೂಳಿ ಕೆಂಪು ಬಣ್ಣನ ನೋಡಿ ಆಕ್ರಮಣ ಮಾಡಿದ್ದು. ನೀರ್ ಹಾಕದ್ಮೇಲೆ ನೀನ್ ಮಾತ್ರ ಶಾಲ್ ಒದ್ಕೊಂಡು ಸೇಫ್ ಆಗಿ ಉಳ್ಕೊಂಡ್ಬಿಟ್ಟೆ. ಅವನೇ ಅಷ್ಟಕ್ಕೂ ನೀನು ಹಾಗೆ ಯಾಕೆ ಮಾಡ್ದೆ ಹೇಳು? ಅದ್ರಲ್ಲಿ ನಿನ್ನ ಉದ್ದೇಶ ಏನು? ನಿನ್ನ ಕುತಂತ್ರ ಏನು ಹೇಳವನಿ? ಅರಿಶಿನ ಕುಂಕುಮದ ಕಾಂಬಿನೇಷನ್ ಪವಿತ್ರವಾದದ್ದು ಅಂತ ಹಾಗೆ ಮಾಡಿದೆ. ನಿಹಾರಿಕಾಗೆ ಶುಭ ಆಗ್ಲಿ ಅಂತ ಮಾಡಿದೆ. ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಹಾ, ನಾನು ನಂಬಲ್ಲ. ಅವನಿ ಮಾಡಿದ್ದು ಒಳ್ಳೆ ಕೆಲಸನೇ, ಆದರೆ ಗೂಳಿ ಹಾಗೆ ಬರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಏನೇ ಆದ್ರೂ ನಿಹಾರಿಕಾಗೆ ಇದ್ದಂಥ ಅಪಶಕುನ ದೂರ ಆಯಿತು. ನಿಹಾರಿಕಾ, ಇನ್ನು ಪ್ರಸಾದ ಮಾಡೋದಕ್ಕೆ ಶುರು ಮಾಡು. ಇವನೊಬ್ಬ ಪಾಪ ನನ್ನ ಬುಜ್ಜಿ ಸೊಂಟ ಉಳ್ಕಿದ್ರೆ ಇವನ್ ಬಂದ್ಕೊಂಡು ಪ್ರಸಾದ ಅಂತಿದ್ದಾನೆ. ನಿಹಾರಿಕಾ ಪ್ರಸಾದನ್ ಮಾಡ್ತಾಳ್ ಬಿಡು ಬಾಬಾ. ಅಮ್ಮನವ್ರನ್ನ ಬೇಡ್ಕೊ ನಿಹಾರಿಕಾ, ಎಲ್ಲ ಒಳ್ಳೇದೇ ಆಗತ್ತೆ. ಬೇಡ್ಕೋ. ತಾಯಿ, ನಾನು ಮಾಡಿರೋ ತಪ್ಪುಗಳಿಗೆಲ್ಲ ಕ್ಷಮಾಪಣೆ ಕೇಳ್ತಿದ್ದೀನಿ. ನನ್ನ ಕ್ಷಮಿಸು. ನನ್ನ ಬುಜ್ಜಿಗೇನೋ ಆಗೋಯ್ತು. ಏನಾಯ್ತಮ್ಮ? ಅಯ್ಯೋ, ಏನ್ ನಿಹಾರಿಕಾ ನೀನು? ಏನ್ ನೀನ್ ಮಾಡಿದ್ದು? ಯಾವುದೇ ಸಮಸ್ಯೆ ಇಲ್ಲ ಅಂತ ಪುರೋಹಿತ್ರೆ ಹೇಳಿದ್ರಲ್ವಾ? ಆದ್ರೂ ಸರಿ, ಪ್ರಾಯಶ್ಚಿತ್ತಕ್ಕೋಸ್ಕರ ಹೀಗೆ ಕೈ ಸುಟ್ಕೋಬೇಕಾ ಹೇಳು? ಹೀಗ್ ಮಾಡಿದ್ರೆ ಪ್ರಸಾದ ಹೇಗ್ ಮಾಡ್ತೀಯಾ ಹೇಳು? ಸಿಕ್ಕಿದ್ದೀನಲ್ವಾ ಅಂತ ತುಂಬ ಹಿಂಸೆ ಕೊಡ್ತಿದ್ಯಾ. ಇದು ಹಿಂಸೆ ಅಲ್ಲ, ಶಿಕ್ಷೆ. ಅಮ್ಮನವ್ರು ಕೊಡ್ತಾ ಇರೋ ಶಿಕ್ಷೆ. ಬುಜ್ಜಿ ತುಂಬ ಸೂಟೋಯ್ತಾ? ಬಾ ಹಾಸ್ಪಿಟಲ್ ಹೋಗೋಣ. ಪೂಜೆ ಪೂರ್ತಿ ಆದ್ಮೇಲೆ ಕರ್ಕೊಂಡು ಹೋಗ್ಬೋದು ಬಿಡು ಬಾಬಾ. ಮತ್ತೆ ಪ್ರಸಾದ ವಿಷಯ ಏನು? ಈ ಪರಿಸ್ಥಿತಿಲಿ ನಿಹಾರಿಕಾ ಅಂತೂ ಮಾಡೋಕ್ಕಾಗಲ್ಲ. ಅದು ಎಲ್ರಿಗೂ ಗೊತ್ತಾಗ್ತಿರೋ ವಿಷಯ. ನಿಮ್ ಎಲ್ರ ಹತ್ರ, ನನ್ನ ಅತ್ತೆ ಹತ್ರ ನಂದೊಂದು ಚಿಕ್ಕ ಮನವಿ. ಸದ್ಯದಲ್ಲೇ ನನ್ನ ಗಂಡನ್ನ ಈ ಅಲೇಖ್ಯ ಮದುವೆ ಮಾಡ್ಕೋತಿದ್ದಾಳೆ. ಅದಕ್ಕೆ ಇನ್ಮೇಲೆ ಶ್ರೀಕರ್ ಹೆಂಡತಿಯಾಗಿ, ವೇದವತಿಯವ್ರ ಸೊಸೆಯಾಗಿ ಈ ಊರಿಗೆ, ಈ ಉತ್ಸವಗಳಿಗೆ ಬರೋ ಅವಕಾಶ ನನಗಿರೋದಿಲ್ಲ ಅಲ್ವಾ? ಅದಕ್ಕೆ ಈ ವರ್ಷ ನಾನೇ ಪ್ರಸಾದ ಮಾಡೋಣ ಅನ್ಕೋತಾ ಇದ್ದೀನಿ. ನಿಮ್ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ ಮಾತ್ರ. ನಮ್ದೇನ್ ಅಭ್ಯಂತರ ಇರುತ್ತಮ್ಮ, ಮೊದ್ಲೆಲ್ಲ ನೀವು ಮಾಡಿಲ್ವಾ ಏನೋ? ಹೋದ ವರ್ಷ ನೀನು ಪ್ರಸಾದ ಮಾಡದೆ ಹೋಗಿದ್ರೆ ನಮಗೆಲ್ಲ ಎಷ್ಟು ಕಷ್ಟ ಆಗ್ತಾ ಇತ್ತು. ನಮ್ಗೆ ಯಾವ ಅಭ್ಯಂತರನೂ ಇಲ್ಲಮ್ಮ. ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದಮೇಲೆ ನಮಗೂ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅವನಿ ಹೋಗಿ ಮಾಡಮ್ಮ. ಅವನಿ ಮಾಮೂಲಿಯೋಳಲ್ಲ. ಅದಕ್ಕೆ ನಾವಿಬ್ರು ಸೇರಿ ಆ ಅವನಿ ಜೊತೆ ಯುದ್ಧ ಮಾಡೋಣ. ಈಸಿಯಾಗಿ ಸೋಲ್ಸ್ಬೋದು, ಸರಿನಾ?
ನಾನೇನು ಕಳ್ಕೊತಾ ಇದ್ದೀನೋ ನನಗೆ ಗೊತ್ತು. ಆದರೆ ಅತ್ತೆ ಪ್ರಾಣಕ್ಕೋಸ್ಕರ 10 ಊರಿನ ಒಳ್ಳೇದಕ್ಕೋಸ್ಕರ ನನ್ನ ಭಾವನ್ನ ತ್ಯಾಗ ಮಾಡೋ ಪರಿಸ್ಥಿತಿನಲ್ಲಿ ನಾನು ಒಪ್ಕೋಬೇಕಾಯ್ತು. ಆದರೆ ಅಲೇಖ್ಯ ಬಗ್ಗೆ ಗೊತ್ತಾದ ಮೇಲಂತೂ ನಾನು ಮಾಡ್ತಿರೋ ತ್ಯಾಗಕ್ಕೆ ಅರ್ಥ ಇಲ್ಲ ಅಂತ ಅನ್ನಿಸ್ತು. ಅಂಥ ವ್ಯಕ್ತಿಗೆ ನನ್ನ ಭಾವನ್ ಬಿಟ್ಕೊಟ್ರೆ ತುಂಬ ದೊಡ್ಡ ತಪ್ಪು ಮಾಡ್ದೋಳಾಗ್ತೀನಿ ಅಂತ ಜೀವನ ಪೂರ್ತಿ ನೋವು ಪಡಬೇಕಾಗತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಲೇಖ್ಯ ಮನಸ್ಸನ್ನ ಬದಲಾಯಿಸ್ಬೇಕು ಅನ್ಕೋತಾ ಇದ್ದೀನಿ. ನಿಹಾರಿಕಾ ಜೊತೆ ಸೇರಿ ಇನ್ನಷ್ಟು ಕೆಟ್ಟ ಹೋಗ್ದೇನೆ ಅವಳಿಗೆ ಬುದ್ಧಿ ಬರೋ ಹಾಗೆ ಮಾಡಬೇಕು ಅನ್ಕೋತಾ ಇದ್ದೀನಿ. ನನ್ನ ಬೇಡಿಕೆಯಲ್ಲಿ ಪ್ರಾಮಾಣಿಕತೆ ಇದೆ ಅಂತ ನಿಂಗೆ ಅನ್ಸಿದ್ರೆ ನಂಗೆ ಆಶೀರ್ವಾದ ಮಾಡು ತಾಯಿ. ನೀನ್ ಎಷ್ಟೇ ಪರೀಕ್ಷೆ ಇಟ್ರೂ ನ್ಯಾಯದ ಪರವಾಗಿರ್ತೀಯ. ಅದಕ್ಕೆ ಇಷ್ಟೆಲ್ಲ ಕೇಳ್ಕೊತಾ ಇದ್ದೀನಿ. ಜಂಗಮ ದೇವ ಹೇಳ್ದ ಹಾಗೆ ನಂಗೆ ಕಷ್ಟಗಳು ಬರ್ತಾ ಇದೆ. ಅಲೇಖ್ಯ ಬೇಡಿಕೆನಲ್ಲಿ ನ್ಯಾಯ ಇಲ್ಲದೆ ಇರೋದಕ್ಕೆ ನನಗ್ ಕಷ್ಟಗಳು ಬರ್ತಾ ಇದೆ. ನನ್ನ ಭಾವ ನನ್ನ ಬಿಟ್ಟಿರೋದಿಲ್ಲ, ನಾನು ನನ್ನ ಭಾವನ ಬಿಟ್ಕೊಡಕ್ಕಾಗಲ್ಲ. ನನ್ನ ಭಾವಂಗೆ ನಾನು ನೋವು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಈ 15 ದಿನ ಅಲೇಖ್ಯ ನಿಹಾರಿಕಾ ಜೊತೆಗೆ ಯುದ್ಧ ಮಾಡಬೇಕು. ಆ ಯುದ್ಧದಲ್ಲಿ ನಾನೇ ಗೆಲ್ಲೋ ಹಾಗೆ ಮಾಡು. ನಂಗೆ ಆಶೀರ್ವಾದ ಮಾಡು ತಾಯಿ. ನಂಗೆ ಆಶೀರ್ವಾದ ಕೊಟ್ಯಾ ತಾಯಿ. ಅವನಿ ಏನು ಎಲ್ಲರೂ ಹೊರಡ್ತಿದ್ದಾರೆ ಬಾ. ಬಾವ, ಈ ಹೂವನ್ನ ನನ್ನ ತಲೆಗೆ ಮುಡ್ಸು. ಯಾಕವನಿ? ಮುಡ್ಸು ಬಾವ. ಏನ್ ಇಷ್ಟೊಂದು ಖುಷಿಯಾಗಿದೆಯಾ? ಏನೂ ಇಲ್ಲ ಬಾವ. ನಡಿ ಹೋಗೋಣ.
ಅಮ್ಮ ಅನ್ನಪೂರ್ಣಾದೇವಿ ಅವತ್ತು ಅವನಿ ಮಗು ಪ್ರಾಣನ ಕಾಪಾಡೋದಕ್ಕೋಸ್ಕರ ನಿನ್ನ ಈ ಹೊಸ್ಲನ್ನ ದಾಟಿಸಿದ್ಲು. ಮತ್ತೆ ಅವನಿನೇ ನೀನಿಲ್ಲಿಗೆ ವಾಪಸ್ ಬರೋ ರೀತಿ ಮಾಡಿದ್ಲು. ಭವಿಷ್ಯದಲ್ಲಿ ಇನ್ಯಾವುದೇ ರೀತಿ ಸಮಸ್ಯೆ ಬಂದರೂ ನೀನು ಮಾತ್ರ ಈ ಮನೆ ಬಿಟ್ಟು ಹೋಗ್ಬೇಡ. ಅಕ್ಕ, ವಿಗ್ರಹ ವಾಪಸ್ ಮನೆಗೆ ಬಂತು ಅನ್ನೋ ವಿಷಯ ತಿಳ್ಕೊಂಡು ಫೈರ್ ಬ್ರ್ಯಾಂಡ್ ಅವರು ಆಮೇಲೆ ಬರ್ತಾರೆ ಅನ್ಕೊಂಡಿದ್ದೆ, ಮೊದಲೇ ಬಂದಿದಾರಂತಾಯ್ತು. ನನ್ ಮಗಳಿಗೋಸ್ಕರ ಅವನಿ ವಿಗ್ರಹನ್ ಕಳ್ತನ ಮಾಡಿದ್ಲು ಅಂತ ಇದಕ್ಕೂ ಮುಂಚೆ ತುಂಬಾ ಬಾಯಿಗಳು ಇಷ್ಟ ಬಂದಾಗ ಮಾತಾಡಿದ್ವು. ಅವನಿಗೇನಾದ್ರೂ ಸ್ವಾರ್ಥ ಅನ್ನೋದಿದ್ದಿದ್ರೆ ಗಂಡನ್ ಬಿಟ್ಕೊಡ್ತೀನಿ ಅನ್ನೋ ತ್ಯಾಗದವರೆಗೂ ಹೋಗ್ತಿರ್ಲಿಲ್ಲ. ಇವಳು ಒಳ್ಳೆತನದ ಮುಂದೆ ಯಾರು ಸರಿ ಸಮಾನರಲ್ಲ ಅಂತ ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮನಸ್ಸು ಮಾಡಿ ಶ್ರೀಕರ್ ಅಲೇಖ್ಯ ಮದ್ವೆನ ನಿಲ್ಸಿ ನನ್ ತಂಗಿಗೆ ನ್ಯಾಯ ಕೊಡಿ. ನೀವು ಎಷ್ಟೇ ಮಾತಾಡಿದ್ರು ಆ ಮದ್ವೆನ ಯಾರೂ ತಡೆಯಕ್ಕಾಗಲ್ಲ. ಯಾಕಂದ್ರೆ ಹಳ್ಳಿನಲ್ಲಿ ಅತ್ತೆ ಅವರು ಎಲ್ಲರ ಮುಂದೆ ಎಲ್ಲ ವಿಷಯನೂ ಓಪನ್ ಆಗಿ ಹೇಳಿದ್ದಾರೆ. ಮದ್ವೆಗೆ ಮುಹೂರ್ತನ ಕೂಡ ನಿರ್ಧರಿಸಿದ್ದಾರೆ. ಅಮ್ಮವ್ರನ್ನ ಈಗ ಪೂಜೆಲಿಟ್ಮೇಲೆ ಉತ್ಸವ ಆಗಾದ್ಮೇಲೆ ಯಾರ ಮನಸ್ಸು ಹೇಗೆ ಬದಲಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಮೊದಲು ನಮ್ಮ ಮದುವೆ ಮುಹೂರ್ತನ ಪೂಜಾರಿಯವ್ರ ಹತ್ರ ನಿರ್ಣಯಿಸಿ ಆವಾಗ ಈ ವಿಗ್ರಹನ ಅವನಿಗೆ ಕೈ ಕೊಡ್ತೀನಿ. ಈ ತಿಂಗಳ 15ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ. ಆ ದಿನ ಮದುವೆ ಮಾಡಬಹುದು. ಬರೋದು ಬಂದೇ ಬರುತ್ತೆ, ಆಗೋದು ಆಗೇ ಆಗತ್ತೆ ಅಂದ ಹಾಗೆ ನೀನ್ ನಿನ್ ತಂಗಿ ಪರವಾಗಿ ಎಷ್ಟೇ ಮಾತಾಡಿದ್ರು ಪರಿಸ್ಥಿತಿ ಮಾತ್ರ ಕೈ ಮೀರಿ ಹೋಗಿದೆ ಸುಜಾತ. ಇವಾಗೇನಾದ್ರೂ ಅಮ್ಮ ಮಾತು ತಪ್ಪಿದ್ಲು ಅಂದ್ರೆ ಇಷ್ಟು ವರ್ಷ ಗೌರವ ಕೊಡ್ತಾ ಇರೋ ಗ್ರಾಮ ಪ್ರಜೆಗಳು ಅಮ್ಮನಿಗೆ ಬಾಯಿಗೆ ಬಂದ ಹಾಗೆ ಬೈದ್ ಬಿಡ್ತಾರೆ. 600 ಆದ್ರೂ 100, 150 ಆದ್ರೂ ಇನ್ನೊಂದು 15 ದಿನಗಳಲ್ಲಿ ಅವನಿ ಅಲೇಖ್ಯಗೆ ಶ್ರೀಕರ್ನ ಬಿಟ್ಕೊಡೋದು ತಪ್ಪಲ್ಲ. ಅತ್ತೆ ಕುಟುಂಬಕ್ಕೋಸ್ಕರ ತ್ಯಾಗದ ಮೇಲೆ ತ್ಯಾಗ ಮಾಡಿರೋ ಸೊಸೆ ಕತ್ತು ಕುಯ್ಬೇಕು ಅಂತ ಅಷ್ಟಕ್ಕೂ ನಿಮಗೆ ಹೇಗೆ ಮನಸ್ಸು ಬಂತು? ಅಮ್ಮನವರು ನಿಮ್ಮ ಮನೆಗೆ ಬಂದಿರೋದಕ್ಕೆ ಇವಾಗ ನಿಮಗೆ ಸಂತೋಷನಾ? ಅವನಿ ವಿಷಯದಲ್ಲಿ ನಾವು ಮೊದಲು ಯೋಚನೆ ಮಾಡಿದ್ದೇ ಬೇರೆ, ಇವಾಗ ಯೋಚನೆ ಮಾಡ್ತಿರೋದೇ ಬೇರೆ. ನಮ್ಮ ಗ್ರಾಮದ ಪ್ರಜೆಗಳ ಮುಂದೆ ನಾನು ಹಾಗೆ ಮಾತಾಡೋದಕ್ಕೂ ಮೊದಲು ಎಷ್ಟು ನೋವನ್ನು ಅನುಭವಿಸಿದ್ದೀನೋ ನನಗೆ ಗೊತ್ತು. ನಾನು ನಂಬಲ್ಲ. ನಮ್ಮ ನಂಬದೇ ಇರೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ನೀನು ಮಾತ್ರ ಸುಜಾತ. ಅವನಿಗೆ ಅನ್ಯಾಯ ಮಾಡಬೇಕು ಅಂತ ಕಿಂಚಿತ್ ಯೋಚನೆ ನಮಗಿಲ್ಲಮ್ಮ. ಮತ್ತಿಲ್ಲ ಅಂದಮೇಲೆ ಆ ರುದ್ರಾಣಿನ ನಿಮಗೆ ಯಾಕೆ ಎದುರಿಸೋಕಾಗ್ತಿಲ್ಲ? ಆ ಅಲೇಖ್ಯಾಗೆ ಯಾಕೆ ತಕ್ಕ ಬುದ್ಧಿ ಕಲಿಸೋದಕ್ಕಾಗ್ತಿಲ್ಲ? ಅವತ್ತು ಅತ್ತೆ ಪ್ರಾಣಕ್ಕೋಸ್ಕರ ನಾನು ಕೊಟ್ಟ ಮಾತು ನನ್ನ ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ತು. ಇದು ನಾನೇ ಮಾಡ್ಕೊಂಡಿರೋ ಅಪರಾಧ ಅಂತ ಅನ್ಕೋ ಅಕ್ಕ. ಇದರಲ್ಲಿ ಅತ್ತೆ ಮಾವಂದು ಯಾವುದೇ ತಪ್ಪಿಲ್ಲ. ಮಾತು ತಪ್ಪಲ್ಲ ಅಂತ ಇದೇ ಮಾತು ಮೇಲೆ ನಿಂತಿದ್ದಾಳೆ. ಇನ್ನು ಅಮ್ಮನವರೇ ಎಲ್ಲ ನೋಡ್ಕೋಬೇಕು. ಅಕ್ಕ, ನನ್ನ ಗಂಡನ್ನ ಬಿಟ್ಕೊಡ್ಬೇಕು ಅಂತ ನನಗೂ ಇಲ್ಲ. 15 ದಿನ ಗಡುವು ಇದೆ ಅಲ್ವಾ? ಏನ್ ನಡೆಯುತ್ತೋ ನೋಡೋಣ. ವೇದ, ಮೊದಲು ಅಮ್ಮನವ್ರನ್ನ ದೇವ್ರ ಮನೇಲಿಡೋಣ, ನಡಿ. ನೀನು ಕೂಡ ಬಾ ಅವನಿ. ಅಮ್ಮನವರು ಮೂಲ ಸ್ಥಾನಕ್ಕೆ ಬಂದ್ರು ಇನ್ನು ಕುಟುಂಬ ಸದಸ್ಯರು ಯಾರಿಗೂ ಯಾವುದೇ ಸಮಸ್ಯೆನೂ ಬರಲ್ಲ. ಹೌದು ಬಾವಾ,
ನಿಮ್ ಮಗಳು ಅತ್ತೆ ಮನೆಯಿಂದನೂ ಬರಲ್ಲ, ಅಣ್ಣನ ಸಾಲನು ತೀರ್ ಹೋಗುತ್ತೆ, ರೈತರ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ, ನಾವೆಲ್ಲರೂ ಆನಂದವಾಗಿರ್ಬೋದು. ನನ್ನ ತಂಗಿನ ಬಿಟ್ಟು ಅಕ್ಕ ದಯವಿಟ್ಟು ಇವಾಗ ಏನು ಮಾತಾಡಬೇಡ.